18 ವರ್ಷದ ಹುಡುಗಿಯನ್ನು 50 ವರ್ಷದ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ 15 ದಿನ ನರಕ ತೋರಿಸಿದ ಭೂಪ. ನಮಸ್ಕಾರ ವೀಕ್ಷಕರೇ, SN TV ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಜನವರಿ 3ರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೋಲ್ಹಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು. ಹುಬ್ಬಳ್ಳಿ ಚಾಲುಕ್ಯ ನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆಗೆ ಹೋದಾಗ ನಾಪತ್ತೆಯಾಗಿದ್ದಳು. ಆದರೆ ಕರಿಷ್ಮಾ ತಂದೆ ತಾಯಿ 50 ವರ್ಷದ ಪ್ರಕಾಶ್ ತಮ್ಮ ಮಗಳ ಬ್ರೇನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ದರು. ಸೈಕೋಪಾತ್ 50 ವರ್ಷದ ಅಂಕಲ್ನಿಂದ ನರಕಯಾತನೆ ಅನುಭವಿಸಿದ 18 ವಯಸ್ಸಿನ ಕರಿಷ್ಮಾ ಹೇಗೋ ಕಷ್ಟಪಟ್ಟು ಅಂಕಲ್ನಿಂದ ತಪ್ಪಿಸಿಕೊಂಡು ಮರಳಿ ತಂದೆ ತಾಯಿಯನ್ನು ಬಂದು ಸೇರಿದ್ದಾಳೆ. ಅಂಕಲ್ ಪ್ರಕಾಶ್ಗೆ ಈಗಾಗಲೇ 22 ವರ್ಷದ ಮಗನಿದ್ದಾನೆ. ಸದ್ಯ ಇರುವ ಹೆಂಡತಿಯನ್ನು ಕೂಡ ಪ್ರೀತಿಸಿ ಮದುವೆಯಾಗಿದ್ದ. ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡುತ್ತಿದ್ದ ಕಾಮಪಿಶಾಚಿ ಅಂಕಲ್ ತನ್ನ ಹೆಂಡತಿ ಮೇಲೆ ದೈಹಿಕ ಹಲ್ಲೆಯನ್ನು ಕೂಡ ಮಾಡುತ್ತಿದ್ದ ಎಂದು ಹೇಳಲಾಗ್ತಾ ಇದೆ. ಇದೇ ಸರಿಯಾದ ಸಮಯಕ್ಕೆ ಅದೇ ಏರಿಯಾದ ಕರಿಷ್ಮಾ ಮೇಲೆ ಇವನ ವಕ್ರ ದೃಷ್ಟಿ ಬೀಳುತ್ತೆ. ಕರಿಷ್ಮಾ ಬಡತನವನ್ನು ತನ್ನ ಬಂಡವಾಳವಾಗಿಸಿಕೊಂಡು ಹಣದ ಆಮಿಷವನ್ನು ತೋರಿಸಿ ತನ್ನ ಬಲೆಗೆ ಹಾಕಿಕೊಳ್ತಾನೆ. ಅಂಕಲ್ನ ಬಣ್ಣದ ಮಾತಿಗೆ ಮರಳಾಗಿ ಮದುವೆಯಾಗಲು ಒಪ್ಪಿದ್ದ ಕರಿಷ್ಮಾ ಅವನ ಜೊತೆ ಓಡಿ ಹೋಗಿ ಮದುವೆಯಾದ 2 ದಿನಕ್ಕೆ ಪ್ರಕಾಶನಿಂದ ಕರಿಷ್ಮಾ ಮೇಲೆ ಟಾರ್ಚರ್ ಶುರುವಾಗುತ್ತೆ. ಅದು ಟಾರ್ಚರ್ ಅಂದ್ರೆ ಅಂತಿಂತ ಟಾರ್ಚರ್ ಅಲ್ಲ. ಒಂಟಿ ಮನೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕಿಕೊಂಡು ಹೋಗೋದಲ್ಲದೆ ದಿನನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನ ತೋರಿಸಿ ಕರಿಷ್ಮಾ ಮೇಲೆ ರಾಕ್ಷಸ ವರ್ತನೆ ತೋರಿಸ್ತಾ ಇದ್ದ. ನನ್ನ ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದ ಸರ್. ಪ್ರಕಾಶ್ ಗೋಪಿ ಕಂಜರ್ ಭಟ್ ಅಂತ. ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲೇ ನಾನು ಕಾಲ್ ಮಾಡಿ ನನಗೆ ಕರೆದಾನ, ಇಲ್ಲಿ ಬಾ ಹೋಟೆಲ್ಗೆ. ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ. ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದ. ಆವಾಗ ನನಗೆ ಹೋಶ್ ಬಂತು. ಹೋಶ್ ಬಂದ ಮೇಲೆ ನನಗೆ ಕೇಳಿದ್ದು, ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನಗೆ ಧಮಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ, ಏನು? ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ, ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಸರ್. ಆಮೇಲೆ ಮುಂದೆ ಎಲ್ಲಿದ್ರಮ್ಮ? ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ. ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ. ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ. ಅಲ್ಲ, ಈಗ ಮೊಬೈಲ್ ಇದು ಟಿವಿಗೆಲ್ಲ ಬಂತಂದ್ರಲ್ಲ, ಅದನ್ನ ನೋಡಿ ಅಂದ್ರೆ ನಮ್ಮ ಮರ್ಯಾದೆ ತೆಗಿತದಂತ ಇದು ಮಾಡಿದ್ನ. ಹಾಂ, ಏನಂತ ಅಲ್ಲ ಕಂಪ್ಲೇಂಟ್ ಎದು ಕೊಡ ಅಂತ, ಎದು ಸಲ ಕೊಡ ಅಂತ ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತವ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೇಳಿದ್ರು. ಹೌದು, ಅವ್ನ ಮಾತ ಕೇಳಿ ಬಂದಿದ್ದೆ, ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್, ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಮತ್ತು ಅವ್ನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಹೇಳಿದ್ದ, ಹಂಗೆ ಕೊಟ್ಟಿಲ್ಲ. ಟಾರ್ಚರ್ ಕೊಟ್ಟಿದ್ದ. ಹಾಂ, ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ. ಯಾವ ಥರ ಅಂದ್ರೆ ಕಿರುಕುಳ ಯಾವ ಥರ ಕೊಡ್ತಿದ್ದ ನಮ್ಮ ನಿನಗೆ? ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದೆ. ಈಗ ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತೀಯ ನಮ್ಮ? ಈಗ ಬಂದ್ಮೇಲೆ ಹೌದು,
ಅವ್ನಿಗೆ ಕಂಪ್ಲೇಂಟ್ ಕೊಡಬೇಕಂತ ನಾನೀಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನಿಗೆ ಇದು FIR ಮಾಡಬೇಕು. ನ್ಯಾಯ ಬೇಕೀಗ ನನಗೆ. ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆಯ್ತಾ, ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ. ಅವನ ಬಗ್ಗೆ ನನಗೆ ತಲೆನಾಗಿ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್. ಅಲ್ಲಮ್ಮ ಈಗ ಮದುವೆ ಆಗಿತ್ತು ಅಂತ ಗೊತ್ತಿತ್ತಲ್ಲ, ಮತ್ತು ಯಾಕೆ ನೀನು ಹಾಕಿದಮ್ಮ? ನನಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ. ಅವ್ನ ಮಾತು ಕೇಳ್ಕೊಂತ ಹೋಗಿದ್ದೆ, ಧಮ್ಕಿ ಭಾಳ ಕೊಟ್ಟಿದ್ದ ಅವನು. ಮತ್ತು ಆಮೇಲೆ ಅವ್ರ ಹೆಂಡತಿ ಬಂತು ನನಗೆ ಹೇಳಿದ್ದು, ಅವ್ನು ಹಿಂಗದನ್ ಹಂಗದನ್. ಅವಾಗ ನನಗೆ ಭರೋಸೆ ಆತು. ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತೆನೂ ಮಾಡಿದ್ದ. ಮತ್ತು 2-3 ಹುಡುಗಿ ಗರ್ಲ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು. ನಾನು ನಿನ್ನ ಜೊತೆನೂ ಹಂಗೆ ಮಾಡ್ತಿ ಅಂತ ಹೇಳಿದ್ದ. ನಾನು ಗಾಬರಿ ಆಗಿಬಿಟ್ಟು ನಾನು ಓಡಿ ಬಂದಿನಿ ಅಲ್ಲಿಂದ. ಇದರಿಂದ ಭಯಗೊಂಡ ಕರಿಷ್ಮಾ ಸದ್ಯ 50 ವರ್ಷದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂಕಲ್ನಿಂದ ತಪ್ಪಿಸಿಕೊಂಡು ಬಂದು ತನ್ನ ತಂದೆ ತಾಯಿ ಜೊತೆಗೆ ಹೊಸ ಜೀವನವನ್ನು ಆರಂಭಿಸುವ ಆಲೋಚನೆ ಮಾಡಿದ್ದಾಳೆ. ಆದರೆ ಅಂಕಲ್ ಪ್ರಕಾಶ್ ತನ್ನ ಹೆಂಡತಿ ಮತ್ತು ಕರಿಷ್ಮಾ ಸೇರಿ ಇದೇ ರೀತಿ 5 ಜನ ಹುಡುಗಿಯರಿಗೆ ಮೋಸ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಈಗ ಅಂಕಲ್ ಪ್ರಕಾಶ್ ಪೊಲೀಸರ ಅತಿಥಿಯಾಗಿದ್ದು ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 18ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ 2023ರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ನಿನಗೊಂದು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ. ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ. ಅದಾದಮೇಲೆ 18 ವರ್ಷ ಆಕೆ ಆದಮೇಲೆ ಮತ್ತು ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ. ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು 49ರಿಂದ 50 ವರ್ಷ ವಯಸ್ಸಾಗಿದೆ. ಮತ್ತು ಆ ಹುಡುಗಿ ಈಗಷ್ಟೇ 17 ತುಂಬಿ 18 ವಯಸ್ಸಲ್ಲಿರುವಂಥವಳು. ಅಕಸ್ಮಾತ್ತು ಆಕೆಗೆ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋ ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಪ್ರಕರಣದ ತನಿಖೆಯನ್ನು ಕೇಶವಾಪುರ ಇನ್ಸ್ಪೆಕ್ಟರ್ ಅವರು ಕೈಗೆತ್ತಿಕೊಂಡಿದ್ದಾರೆ. ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ. ಅದು ಯಾವುದೋ ಅಧಿಕೃತವಾಗಿ ಆಗಿರುವಂಥದ್ದು ಅಲ್ಲ. ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳೋಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ. ಅವರೇ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದ್ದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ. ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡ್ಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು. ಮತ್ತು ಆ ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಬಂದಿದ್ದಾನೆ. ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತ್ ನೀನು ಕೇಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರೂ ತಲೆ ಎತ್ಕೊಂಡು ಜೀವನ ಮಾಡಬಾರ್ದು, ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದೆ. ಹಾಗಾಗಿ ನಾನು ಕನ್ಸಿಡರ್ ಮಾಡ್ತಾಯಿದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ. ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕಳಿಸಿದ್ದೀವಿ. ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳದು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಆಸ್ಪತ್ರೆಯಲ್ಲಿದ್ದಾಳೆ. ಅವ್ರ ಪೇರೆಂಟ್ಸು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಈ ಹಿಂದೆ? ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಥರದ್ದು ಆಗಬಾರ್ದು ಅಂತಂದು. ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವ್ರು ಮದುವೆ ಆಗಿದೆ ಅಂತ ಗೊತ್ತಾದ ಮೇಲಂತೂ ಅವರು ಹುಡುಕಾಡಿದ್ದಾರೆ, ಅವರ ಹಂತದಲ್ಲಿ ಹುಡುಕಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ. ಅದಾದಮೇಲೆ ಹುಡುಗಿ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಹುಡುಗಿ ಹಳೆಯದೆಲ್ಲ ಕತೆ ಹೇಳಿದ್ದಾಳೆ. ಹಿಂಗೆ ಸುಮಾರು 1.5-2 ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು. ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ. ಅವ್ನ ಫ್ಯಾಮಿಲಿ ಏನಾದರೂ ಸಪೋರ್ಟ್ ಇದೆಯಾ ಈ ಮದುವೆ ಆಗಲಿಕ್ಕೆ ಮತ್ತು ಈ ಥರ ಓಡಾಡಲಿಕ್ಕೆ ಮತ್ತು ಯಾರು ಹಿಂಗೆ ಸಪೋರ್ಟ್ ಯಾರು ಇದ್ದರು? ಇಲ್ಲ, ಅವ್ನ ಫ್ಯಾಮಿಲಿ ಏನಿದೆ, ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೆಲ್ಲ ನಾವು ಇನ್ನೂ ಪರಿಶೀಲನೆ ಮಾಡ್ತಾಯಿದ್ದೇವೆ. ಬಟ್ ಸದ್ಯದ ಮಾಹಿತಿ ಪ್ರಕಾರ ಅವನಿಗೆ ಸುಮಾರು 49ರಿಂದ 50 ವರ್ಷ ವಯಸ್ಸಾಗಿದೆ ಅನ್ನುವಂಥದ್ದೊಂದು ವಿಷಯ. ಮತ್ತು ಆ ಹುಡುಗಿಗೆ ಈಗಷ್ಟೇ 18 ವರ್ಷ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಅತಿ ಮುಖ್ಯ ವಿಷಯ.
ಅವಳಿಗೆ ಓದಿಸ್ತೀನಿ, ನಿನಗೆ ಚೆನ್ನಾಗಿ ಮುಂದೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಆಮಿಷ ತೋರಿದ್ದಾನೆ ಅನ್ನುವಂಥದ್ದು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾನೆ. ಮತ್ತೊಬ್ಬರು ಔಷಧಿ ಕೊಟ್ಟು ಕೂಡ ಕರ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಬೆದರಿಕೆ ಹಾಕುವಂಥದ್ದು, ಆಮೇಲೆ ಆಮಿಷ ಒಡ್ಡುವಂಥದ್ದು, ಇನ್ನು ಬೇರೆ ಬೇರೆ ರೀತಿ ಅವಳಿಗೆ ವಿಶ್ವಾಸಕ್ಕೆ ತೊಗೊಳ್ಲಿಕ್ಕೆ ಮತ್ತು ಬೆದರಿಸಲಿಕ್ಕೆ ಏನು ಬೇಕು ಎಲ್ಲ ರೀತಿಗಳನ್ನ ಉಪಯೋಗಿಸಿ ಈ ಕೃತ್ಯ ಎಸಗಿದ್ದಾನೆ ಅಂತ ತಿಳಿದು ಬಂದೆ. ಇನ್ನೂ ಇತರ ಮಹಿಳೆಯರಿಗೂ ಹಿಂಗೆ ಮಾಡಲ್ಲ. ಬೇರೆ ಈಗ ಅವನದು ಮೊಬೈಲು ಮತ್ತು ಅವ್ನದ್ದು ಏನು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅದೇನಿದ್ದಾವೆ ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ. ಮತ್ತು ಅವ್ನು ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದ್ದಾನೋ ಅಂಥದ್ದೆಲ್ಲ ಇದು ಮಾಡ್ತಾರೆ. ಆಮೇಲೆ ಅವ್ನ ಫೋನಲ್ಲಿ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದ. ಅದ್ರ ಜೊತೆಗೆ ಮುಖ್ಯವಾಗಿ ಯಾರಿಗಾದ್ರೂ ಇದೇ ರೀತಿ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನೊಂದವರು ದಯವಿಟ್ಟು ಬಂದು ತಮಗೆಲ್ಲಿ ಕಂಫರ್ಟಬಲ್ ಅನಿಸುತ್ತೆ, ಪೊಲೀಸ್ ಸ್ಟೇಷನ್ ಇರ್ಬೋದು, ಮಹಿಳಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ನಮ್ಮ ಆಫೀಸ್ ಇರ್ಬೋದು, DCP's ಆಫೀಸು, ACP ಆಫೀಸು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ, ಅಥವಾ ಯಾವುದಾದ್ರೂ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲಿ ತಮಗೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟರೆ, ಅಥವಾ ನಮಗೆ ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ಈ ಥರ ಆಗಿದೆ ಅಂತ ಹೇಳಿದರೆ ನಾವೇ ಯಾವುದೇ ಕಾರಣಕ್ಕೂ ಟೀಮ್ ಯಾರಿದ್ದಾರೆ ಅವರ ಒಂದು ಐಡೆಂಟಿಟಿ ಡಿಸ್ಕ್ಲೋಸ್ ಆಗದ ರೀತಿಯಲ್ಲಿ ಅಗತ್ಯ ಬಿದ್ದರೆ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ತನಿಖೆ ಮಾಡುವಂಥದ್ದು. ಇಂತಹ ಕಾಮಪಿಶಾಚಿಯ ವಿರುದ್ಧ ಕಾನೂನು ಹೋರಾಟಕ್ಕೆ ಕರಿಷ್ಮಾ ಮತ್ತು ಆಕೆಯ ಪಾಲಕರು ನಿರ್ಧಾರ ಮಾಡಿದ್ದಾರೆ. ವೀಕ್ಷಕರೇ, ಈ ವರದಿಯ ಉದ್ದೇಶ ಇಷ್ಟೇ. ಇಂದಿನ ವೇಗದ ಯುಗದಲ್ಲಿ ಕೆಲವೊಂದಿಷ್ಟು ಬಾಲಕಿಯರು ಕಣ್ಣಿಗೆ ಕಂಡದ್ದು ಎಲ್ಲದೂ ಒಳ್ಳೆಯದು ಎಂದು ಭಾವಿಸಿ ಇಂತಹ ಎಡಬಿಡಂಗಿಗಳ ಬಲೆಗೆ ಬೀಳ್ತಾ ಇದ್ದಾರೆ. ಎಲ್ರು ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಯುವತಿಯರು. ಅವರಿಗೆ ನನ್ನದೊಂದು ಮಾತು, ನಿಮ್ಮನ್ನು ನಿಮ್ಮ ತಂದೆ ತಾಯಿ ಪ್ರೀತಿಸಿದಷ್ಟು ಈ ಪ್ರಪಂಚದಲ್ಲಿ ಯಾರು ಪ್ರೀತಿಸೋಕೆ ಸಾಧ್ಯವಿಲ್ಲ. ಅದೇ 40-50 ವರ್ಷದ ನಿಮ್ಮ ತಂದೆ ನಿಮಗೆ ಬುದ್ಧಿ ಮಾತು ಹೇಳಿದರೆ ಅಂತಹ ತಂದೆಯನ್ನೇ ವಿಲನ್ ಆಗಿ ನೋಡ್ತೀರಾ. ಆದರೆ ಹೊರಗಿನ ಇಂತಹ ಕಾಮಪಿಶಾಚಿಗಳ ಬಲೆಗೆ ಅದೇಗೆ ಅಷ್ಟು ಸಲೀಸಾಗಿ ಬೀಳ್ತೀರಾ ಅನ್ನೋದೇ ಆ ದೇವರಿಗೇನೇ ಗೊತ್ತು. ಒಟ್ಟಾರೆಯಾಗಿ ಏನು ಅರಿಯದ ಹೆಣ್ಣು ಕಂದಮ್ಮಗಳೇ, ನಿಮಗೊಂದು ಕಿವಿ ಮಾತು. ಇಂತಹ ಅಂಕಲ್ ಅಷ್ಟೇ ಅಲ್ಲ, ಕೆಲವೊಂದಿಷ್ಟು ಹದಿಹರೆಯದ ರೋಡ್ ರೋಮಿಯೋಗಳು ಕೂಡ ಇದ್ದಾರೆ. ಅವರಿಂದಲೂ ಕೂಡ ಸ್ವಲ್ಪ ಎಚ್ಚರವಾಗಿರಿ. ಮನೆಗೆ ಬಂದಾಳ್ರಿ, ಆಯ್ತಾ? ಮಗಳು ಮನೆಗೆ ಬಂದಾಳ್ರಿ, ಏನು ಹೇಳ್ತಾರೆ? ನಿಮ್ಮ ಮಗಳು ನನಗೆ ಮನೆಗೆ ಬಂದೈತಿ, ನನಗೆ ಸ್ವಲ್ಪ ಸಂತೋಷ ಆಗಿದೆ. ನನಗೆ ಮಗಳು ಬಂದ ಮೇಲೆ ನನ್ನ ಮಗಳು ನನಗೆ ಸಾರ ಕೊಟ್ಟಿದೆ, ಭಾಳ ಒಳ್ಳೆ ಆಯ್ತು. ನನಗೆ ಸಾರ ಕೊಟ್ಟಿದೆ. ಅವ್ನು ನಮಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಟಾರ್ಚರ್ ಮಾಡ್ಯಾನ, ಇಷ್ಟು ಇದು ಮಾಡ್ಯಾನ, ಅವನಿಗೆ ಶಿಕ್ಷೆ ಇದು ಕೊಡಬೇಕು. ಅವನಿಗೆ ಆ್ಯಕ್ಚುಲಿ ಅವನಿಗೆ ಬಿಡೋದು ಬೇಡ, ಅವನಿಗೆ ಇದು ಮಾಡಬೇಕು, ಕೇಸ್ ಮಾಡಬೇಕು ಅವನ ಮೇಲೆ, ಅವನಿಗೆ ಸಜಾ ಕೊಡಬೇಕು. ಅವನಿಗೆ ಎಷ್ಟು ನಮ್ಮ ಮಗಳಿಗೆ ನಾಯಿ ಸಿಗಬೇಕು, ನಮ್ಮ ಮಗಳಿಗೆ ಅಡ್ಡಾಡಕ್ಕೆ ಇದಿರ್ಬೇಕು. ನಮ್ಮ ತಾಯಿ ತಂದೆ ಮೇಲೆ, ನಮ್ಮ ಮನೆಯವ್ರ ನನ್ನ ಮಕ್ಕಳ ಮೇಲೆ ಇಬ್ಬರು ಇನ್ನೂ ಹುಡುಗಿಯರು ಅದಾರೆ. ಇನ್ನೂ ಅವ್ರಿಗೆ ಇನ್ನೂ ಏನಾಗಬೇಡ ಅಂತ ನನಗೆ ಇದಾಗಬೇಕು. ಅವ್ರಿಗೆ ಮುಂದೆ ಹಿಂದೆ ಅವನಿಗೆ ಇದು ಮಾಡಬೇಕು. ಅವನಿಗೆ ಕಂಪ್ಲೇಂಟ್ ಕೊಡ್ತಾರ? ಕೊಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ ನಾವು. ಅಂಕಲ್ ಈಗ ಮನೆಗೆ ಬಂದ್ಮೇಲೆ ಮಗಳು ಬಂದಮೇಲೆ ಅವನ ಏನಾದರೂ ಬೆದರಿಕೆ ಹಾಕೋದು ಅದು ಇದು ಮಾಡ್ತಾ ಇದ್ದಾನೆ? ಅವನು ಇನ್ನೂ ಬೆದರಿಕೆ ಹಾಕ್ತಾನೆ, ಹಿಂಗೆ ಮಾಡ್ತಾನೆ. ಹೊಡಿತೀನಿ, ಸಾಯಿ ಹೊಡಿತೀನಿ, ಕೆಲಸ ಕಡೆ ಬರ್ತಾನೆ, ಹೊಡಿತೀನಿ, ಸಾಯಿ ಹೊಡಿತೀನಿ ಅಂತ ಹೇಳ್ತಿದ್ದ. ಅದು ಬರೋದು ಮಾಡೋದು ಹಿಂಗೆ ಎಲ್ಲ ಕಡೆ ನಮಗೆ ಬರ್ತಿದ್ದ ಮೆಸೇಜ್ ನನ್ನ ಮನೆ ಕಡೆ. ಅವ್ನು ಟಾರ್ಚರ್ನೂ ಮಾಡ್ತಿದ್ದ ನಮಗೆ ಎಲ್ಲ ಹಿಂಗೆ ಭಾಳ. ನಾನು ಸೆಕ್ಯೂರಿಟಿ ಕೆಲಸ ಒಂದು ಮಾಡ್ತೀನಿ. ಇಷ್ಟು ಕಷ್ಟ ಮಾಡಿ ನನ್ನ ಮಕ್ಕಳಿಗೆ ಇಷ್ಟು ಸಹಾಯ ಮಾಡಿ ಇಷ್ಟು ಕಷ್ಟಪಟ್ಟು ಸಾಕಾಕತ್ತೀನಿ. ಅವ್ರಿಗೆ ಒಂದು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ. ನಮ್ಮ ಮನೆಯವರು ಒಬ್ಬರು ಇರ್ತಾರೆ, ಇಬ್ಬರು ಮಕ್ಕಳು ಇರ್ತಾರೆ ನನಗೆ. ಇವನ್ನೆಲ್ಲ ಇದು ಮಾಡೋಕೆ ಬರ್ತಾನೆ, ಎಲ್ಲ ತ್ರಾಸು ಕೊಡೋಕೆ ಹಿಂಗೆ ಧಮಕಿ ಕೊಡ್ತಾನೆ, ಇನ್ನು ಮನೆ ಕಡೆ ಕೊಡ್ತಾನೆ. ಹಿಂಗೆ ಮಾಡಿ ನನ್ನ ಮಗಳಿಗೆ ಎಲ್ಲ ತುಂಬಿ ಬ್ರೇನ್ ವಾಶ್ ಮಾಡ್ಯಾನ. ಎಲ್ಲ ಇದು ಮಾಡಿ ನಾನು ಭಾಳ ಮಗಳಿಗೆ ಕಾಲೇಜ್ ತೊಗೊಂಡು ಹೋಗೋದು ಬರೋದು ಅವ್ನು ನಮ್ಮ ಹಿಂದೆ ಬಿಟ್ಟಿಲ್ಲ. ಅವ್ನಿಗೆ ದಯವಿಟ್ಟು ಅವ್ನಿಗೆ ಸಜಾನ ಕೊಡಬೇಕು, ಅವ್ನಿಗೆ ಒಳಗಾಗಬೇಕು. ಅವ್ನಿಗೆ ದಯವಿಟ್ಟು ನಮಗೆ ಏನಾಗಬೇಡ. ನಮ್ಮ ಮಕ್ಕಳಿಗೆ. ನಿಮ್ಮ ಹೆಸರು? ನನ್ನ ಹೆಸರು ದೀಪಕ್ ಸರ್ದಾರ್ ಭಾಟ್.